ನಮ್ಮ ಉಷ್ಣವಲಯದ ಕಾಡುಗಳಲ್ಲಿ ಕಂಡುಬರುವ ತಿನ್ನಲು ಯೋಗ್ಯವಾದ ಹಣ್ಣುಗಳಿಂದ ಕೂಡಿದ ವೃಕ್ಷಗಳಲ್ಲಿ ಕಾಲಾದ್ರಿಯೂ ಒಂದು. ಅನ್ನೋನೇಸಿಯೇ ಕುಟುಂಬಕ್ಕೆ ಸೇರಿದ ಕಾಲಾದ್ರಿಯ ವೈಜ್ಞಾನಿಕ ಹೆಸರು ಮಿಲಿಯೂಸಾ ಟೊಮೆಂಟೋಸಾ. ಸಂಸ್ಕೃತದಲ್ಲಿ ಗಂಧಪಲಾಶ ಎಂದು ಕರೆಯುವ ಈ ವೃಕ್ಷವನ್ನ ಕನ್ನಡದಲ್ಲಿ ಕಾಲಾದ್ರಿ, ಹಸ್ಸರೆ, ಹೆಸ್ಸರೆ, ಕರಿ ಹೆಸರೆ ಹಾಗೂ ಉಂಬೆ ಎಂದರೆ, ಹಿಂದಿಯಲ್ಲಿ ಹೂಮ್ ಹಾಗೂ ಕರಿ ಎಂದು ಹಾಗೂ ಆಂಗ್ಲ ಭಾಷೆಯಲ್ಲಿ ಊಲಿ ಮೆಲ್ಯೂಸಾ ಹಾಗೂ ಹೂಮ್ ಟ್ರೀ ಎನ್ನುತ್ತಾರೆ. ಭಾರತ ಸೇರಿದಂತೆ ಶ್ರೀಲಂಕಾ ಹಾಗೂ ನೇಪಾಳದಲ್ಲಿ ಕಂಡುಬರುವ ಹಸ್ಸರೆ ಭಾರತದ ಉಷ್ಣವಲಯದ ಕಾಡುಗಳಲ್ಲಿ ಕಂಡುಬರುವ ವೃಕ್ಷವಾಗಿದ್ದು 65 ರಿಂದ 70 ಅಡಿ ಎತ್ತರವಾಗಿ ಬೆಳೆಯಬಲ್ಲ ಕಪ್ಪು ಮಿಶ್ರಿತ ಕಂದು ಬಣ್ಣದ ಕಾಂಡ ಹೊಂದಿದ್ದು ಸುಮಾರು 10 ಸೆಂಟಿಮೀಟರ್ ಉದ್ದ ಹಾಗೂ 6 ಸೆಂಟಿಮೀಟರ್ ಅಗಲವಾದ ಶಂಖಾಕಾರದ ಹಸಿರೆಲೆಗಳಿದ್ದು ಈ ಎಲೆಗಳು ಸೂಕ್ಷ್ಮವಾದ ರೋಮಗಳಿಂದ ಕೂಡಿರುತ್ತವೆ. 3 ದಳಗಳಿಂದ ಕೂಡಿದ ಗಾಢ ಗುಲಾಬಿ ಬಣ್ಣದ ಹೂವುಗಳಿದ್ದು ಒಂದೇ ತೊಟ್ಟಿನಿಂದ ಹೊರಟ ಕಾಯಿಗಳ ಗುಚ್ಛವಿದ್ದು ಹಣ್ಣಾದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ ಹಾಗೂ ಈ ಹಣ್ಣುಗಳನ್ನ ತಿನ್ನಬಹುದಾಗಿದೆ. ತೋರಿಸಲ್ಪಡುತ್ತಿರುವ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಕಾಲಾದ್ರಿಯ ಉತ್ಪನ್ನಗಳನ್ನ ಸಾಂಪ್ರದಾಯಿಕ ಹಾಗೂ ಚೀನಾ ಚಿಕಿತ್ಸಾ ವಿಧಾನಗಳಲ್ಲಿ ಬಳಸಲಾಗುತ್ತದೆ. ಕಾಲಾದ್ರಿಯ ಹಣ್ಣುಗಳು ಶಕ್ತಿವರ್ಧಕವಾಗಿದ್ದು ಈ ಹಣ್ಣುಗಳನ್ನ ತಿನ್ನಬಹುದಾಗಿದೆ. ಇದರ ಎಲೆಗಳನ್ನ ಶ್ವಾಸಕೋಶದ ಸಮಸ್ಯೆಗಳಲ್ಲಿ, ಕೆಮ್ಮು, ಊತ ಹಾಗೂ ನೋವು ನಿವಾರಕವಾಗಿ ಬಳಸಲಾಗುತ್ತದೆ. ಇದರ ತೊಗಟೆಯನ್ನ ಪಾರ್ಶ್ವವಾಯುವಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಈ ಮರದ ಅಂಟು ಸೇರಿದಂತೆ ಬೀಜಗಳಿಂದ ತೆಗೆಯಲಾಗುವ ಎಣ್ಣೆಯನ್ನು ಕೂಡ ಔಷಧೋದ್ದೇಶಗಳಿಗೆ ಬಳಸಲಾಗುತ್ತದೆ. ಈ ಮರವು ಹಲವಾರು ಚಿಟ್ಟೆಗಳಿಗೆ ಆತಿಥೇಯ ವೃಕ್ಷವಾಗಿದೆ. ಈ ಮರದಿಂದ ಸಣ್ಣ ಪುಟ್ಟ ಪೀಠೋಪಕರಣಗಳನ್ನು ಕೂಡ ತಯಾರಿಸಲಾಗುತ್ತದೆ.